ಅರ್ಜುನನ ಜೊತೆಗೆ ಭಗವದ್ಗೀತೆಯನ್ನು ಕೇಳಿಸಿಕೊಂಡ ಮತ್ತೊಬ್ಬ ವ್ಯಕ್ತಿ ಇದ್ದ. ಅವನು ಯುದ್ಧ ಭೂಮಿಯಲ್ಲಿ ನಿಂತವನಲ್ಲ. ಅವನ ಕೈಯಲ್ಲಿ ಆಯುಧ ಇರಲಿಲ್ಲ. ಅವನು ಕುರುಕ್ಷೇತ್ರದಲ್ಲೂ ಇರಲಿಲ್ಲ. ಅವನ ಹೆಸರು ಸಂಜಯ. ಮಹಾಭಾರತ ಯುದ್ಧ ನಡೆದದ್ದು ಕುರುಕ್ಷೇತ್ರದಲ್ಲಿ. ಆದರೆ ಯುದ್ಧದ ಪ್ರತಿಯೊಂದು ಕ್ಷಣವೂ ಹಸ್ತಿನಾಪುರದಲ್ಲಿದ್ದ ಧೃತರಾಷ್ಟ್ರನ ಕಿವಿಗೆ ತಲುಪಿದ್ದು ಸಂಜಯನ ಮಾತಿನ ಮೂಲಕ. ಸಂಜಯನು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಧೃತರಾಷ್ಟ್ರನ ಸಾರಥಿ, ಅವನ ಆಪ್ತ, ಅವನ ಹಿತೈಷಿ. ಧರ್ಮದ ಬಗ್ಗೆ ಮಾತನಾಡುವ ಧೈರ್ಯ ಹೊಂದಿದ್ದ ಅಪರೂಪದ ವ್ಯಕ್ತಿ. ಧೃತರಾಷ್ಟ್ರ ತಪ್ಪು ದಾರಿಯಲ್ಲಿ ನಡೆಯುವಾಗ ಸಂಜಯನು ಮೌನವಾಗಿರಲಿಲ್ಲ. ಒಳ್ಳೆಯದನ್ನು ಒಳ್ಳೆಯದೆಂದು, ತಪ್ಪನ್ನು ತಪ್ಪೆಂದು ಹೇಳುತ್ತಿದ್ದ. ಸಂಜಯನು ವ್ಯಾಸದೇವರ ಶಿಷ್ಯ, ಶ್ರೀಕೃಷ್ಣನ ಭಕ್ತ. ಯುದ್ಧದ ಆರಂಭಕ್ಕೂ ಮೊದಲು ವ್ಯಾಸದೇವರು ಧೃತರಾಷ್ಟ್ರನ ಬಳಿಗೆ ಬರುತ್ತಾರೆ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾರೆ: ನಿನ್ನ ಪುತ್ರರು ಇತರ ರಾಜರು ಯುದ್ಧದಲ್ಲಿ ಸಾಯುತ್ತಾರೆ. ನಂತರ ಕೇಳ್ತಾರೆ, ನಿನಗೆ ಯುದ್ಧ ನೋಡುವ ಇಚ್ಛೆ ಇದೆಯೇ? ಧೃತರಾಷ್ಟ್ರನು ಹೇಳ್ತಾನೆ, ನನ್ನ ಮಕ್ಕಳ ಮರಣವನ್ನು ನೋಡುವ ಇಚ್ಛೆ ನನಗಿಲ್ಲ, ಆದರೆ ಯುದ್ಧದ ವರ್ತಮಾನವನ್ನು ಕೇಳುವ ಅವಕಾಶ ಕೊಡಿ. ಅದೇ ಕ್ಷಣದಲ್ಲಿ ವ್ಯಾಸದೇವರು ಯುದ್ಧವನ್ನು ನೋಡುವ ದಿವ್ಯ ದೃಷ್ಟಿಯನ್ನು ಧೃತರಾಷ್ಟ್ರನಿಗೆ ಅಲ್ಲ, ಸಂಜಯನಿಗೆ ನೀಡುತ್ತಾರೆ. ಅದರ ಫಲವಾಗಿ ಸಂಜಯನು ಹಸ್ತಿನಾಪುರದಲ್ಲೇ ಕುಳಿತು ಕುರುಕ್ಷೇತ್ರದ ಯುದ್ಧವನ್ನು ನೋಡುತ್ತಾನೆ. ಪ್ರತಿಯೊಂದು ಚಲನವಲನವನ್ನು, ಪ್ರತಿಯೊಂದು ಸಂಭಾಷಣೆಯನ್ನು. ಅಲ್ಲಿ ಅರ್ಜುನನ ಗೊಂದಲವೂ ಇದೆ, ಕೃಷ್ಣನ ಉಪದೇಶವೂ ಇದೆ, ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕವೂ ಇದೆ. ಸಂಜಯನು ಅದನ್ನೆಲ್ಲ ನೋಡುತ್ತಾನೆ, ಕೇಳುತ್ತಾನೆ, ಮತ್ತೆ ಧೃತರಾಷ್ಟ್ರನಿಗೆ ವಿವರಿಸುತ್ತಾನೆ. ಭಗವದ್ಗೀತೆಯನ್ನು ಕೇಳಿದ ನಂತರ ಸಂಜಯನ ಮನಸ್ಸಿನಲ್ಲಿ ಏನಾಯಿತು, ಅವನೊಳಗೆ ಯಾವ ಬದಲಾವಣೆ ಉಂಟಾಯಿತು, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ.